Hey guys, welcome back to another vlog. So ಈಗ ಗಂಟೆ 11:15 ನಾನು ಈಗ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಇವತ್ತು ನನ್ನ ಡೈಲಿ ಲೈಫಲ್ಲಿ ಎಂತೆಲ್ಲ ಆಗ್ತದೆ ಅದರ ಬಗ್ಗೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ವಿಡಿಯೋ ಅಪ್ಲೋಡ್ ಎಲ್ಲ ಆಗಿದೆ. ಇದೀಗ ನನ್ನ ಚಾನಲ್ ಡ್ಯಾಶ್ ಬೋರ್ಡ್ ಇದರಲ್ಲಿ ಈಗ 17 ಸಬ್ಸ್ಕ್ರೈಬರ್ಸ್ ಉಂಟು. ಲಾಸ್ಟ್ 28 ಡೇಸಲ್ಲಿ 17 ಸಬ್ಸ್ಕ್ರೈಬರ್ಸ್ ಮಾತ್ರ ಆದ್ದು. ಹಾಗೆ ನನ್ನದೊಂದು ಗೋಲ್ ಉಂಟು ಎಂತಂದರೆ ಆಲ್ಮೋಸ್ಟ್ 3 to 6 ಮಂತ್ಸಲ್ಲಿ ಅಟ್ಲೀಸ್ಟ್ 5000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂತ ಗೋಲ್. ಆ್ಯಕ್ಚುಲಿ ದೊಡ್ಡ ಉಂಟು, ಬಟ್ ಅದೇ ಕಾಂಟೆಂಟ್ ಮಾಡಬೇಕು. ಹಾಗೆ ನಾನು ಡಿಸಿಪ್ಲಿನ್ ಇಟ್ಟು ಕನ್ಸಿಸ್ಟೆನ್ಸಿ ಇಟ್ಟು ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೇನೆ. ಬಟ್ ಇವತ್ತೇನೋ ಒಂದು ಸ್ವಲ್ಪ ಮೂಡಿಲ್ಲ ಇದು ಅಂತ ವೀಡಿಯೋ ಮಾಡಲಿಕ್ಕೆ, ಬಟ್ ಮಾಡಬೇಕು ಅಂತೇಳಿ ಉಂಟು. ಬಟ್ ಆ ಬಾಡಿ ರೆಸ್ಪಾಂಡ್ ಮಾಡ್ತಿಲ್ಲ. ಮೇ ಬಿ ಐ ಗೆಸ್ ನನಗೆ ಬರ್ನ್ಔಟ್ ಆಗಿದೆ ಇದು ಮಾಡಿ ವೀಡಿಯೋಸ್ ಎಲ್ಲ ಮಾಡಿ. ಸೊ ನಿನ್ನೆ ಸಹ ಆ್ಯಕ್ಚುಲಿ ಎಂತ ಇರಲಿಲ್ಲ ವ್ಲಾಗ್. ಇವತ್ತು ಸಹ ಎಂತಾದ್ರು ಇದ್ದರೆ ಅದನ್ನು ಶೇರ್ ಮಾಡ್ತೇನೆ. ಸೊ ನೋಡುವ, ಇನ್ನು ಕೆಳಗೆ ಹೋಗುವ. ಅಲ್ಲಿ ಸ್ವಲ್ಪ ಕುಕ್ಕಿಂಗ್ ಏನಾದರೂ ಮಾಡುವಾಗ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ತದೆ, ಅದಕ್ಕೆ ನನ್ನ ತೊಂದರೆ ಇಲ್ಲ. ಸೊ ನೋಡುವ, ಇನ್ನು ಕೆಳಗೆ ಹೋಗಿ ಸಿಗುವ. ನಾನು ಕೆಳಗೆ ಬಂದೇನೆ. ಇನ್ನು ತಾರೆ ಬೇರೆ ಉಂಟು, ಮತ್ತು ಮೊಟ್ಟೆ ಸುಕ್ಕಸ ಮಾಡಲಿಕ್ಕೆ ಉಂಟು. ಅದನ್ನೆಲ್ಲ ನಾನು ವೀಡಿಯೋ ತೆಗೆದಿಲ್ಲ ಮೊಟ್ಟೆ ಸುಕ್ಕದ, ಯಾಕಂದರೆ ಆಲ್ರೆಡಿ ನಮ್ಮದು ಚಾನಲ್ ಹಾಕಿಟ್ಟಿದ್ದೇನೆ. ಬಟ್ ನೋಡುವ, ಈಗ ಇನ್ನು ಎಂತೆಲ್ಲ ಆಗ್ತದೆ ಅದನ್ನು ತೋರಿಸ್ತೀನಿ. ಮತ್ತೆ ಕಾಲಿದು ಮಾತ್ರ ಅದು ತಿನ್ನಿಲ್ಲ, ಅದು ಅಷ್ಟು ಇದು ಮಾಡಿ ಕೊಟ್ಟದಾಗಿರ್ಬೇಕು. ಈರುಳ್ಳಿ ಫ್ರೈ ಆಯಿತು, ಹೋದದಕ್ಕೆ ಕೊಟ್ಟದಷ್ಟೇ. ಸಣ್ಣ ಕುದುರೆ ಮೋಸ್ಟ್ಲಿ ಖಾರ ಆಗಿರಬೇಕು ಅಂತ. ನೋಡುವ ಹೇಗೆ ಆಗಿದೆ ಅಂತ. ಆಲ್ಮೋಸ್ಟ್ ಅದೇ ಅಕ್ಕಿ ನೋಡುವಾಗ ಖಾರ ಬರ್ತೇನೆ. ಇದು ಹೊಟ್ಟೆ ಹಾಕುವಾಗ ಸರಿ ಆಗ್ಬೋದು. ಸೊ ಇದಕ್ಕೆ ತೆಂಗಿನ ತುರಿ ಹಾಕಿ ಆಗಿದೆ, ಇದೀಗ ಕುದೀತಾ ಉಂಟು. ಅದಾದ ನಂತರ ಎಗ್ಸ್ ಅದನ್ನು ಹಾಫ್ ಕಟ್ ಮಾಡಿ ಹಾಕಿದೆ. ಅಲ್ಲಿಗೆ ಸ್ವಲ್ಪ ಫಿನಿಶ್ ಆಗ್ತಿದೆ. ಇದು ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೇನೆ. ಸೊ ಅದರದ್ದು ಪ್ರೊಸೆಸ್ ಎಂತ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಹೋಗುದು. ಜಸ್ಟ್ ಎಂತ ಮಾಡಿದೆ ಅದನ್ನು ಮಾತ್ರ ತೋರಿಸ್ತೀನಿ. ಹೇಳಿದಾಗ ಇದನ್ನು ಹಾಕ್ಲಿಕ್ಕೆ ಉಂಟು ಅಂತ, ಮ್ಯಾಗಿ ಮಸಾಲ. ಅದಕ್ಕೆಲ್ಲ ಸೀದಾ ಹಾಕುದೇ ಆಯ್ತಾ, ಆವಾಗನೇ ಟೇಸ್ಟ್ ಬರುತ್ತೆ. ಟೇಸ್ಟ್ ಕುದೀತಾ ಉಂಟು. ಇವಾಗ ಹಾಕು. ಇನ್ನು ಮೊಟ್ಟೆ ಹಾಫ್ ಕಟ್ ಮಾಡಿ ಹಾಕಿ. ಈಗ ಇವನಿಗೆ ನೋಡಿದ್ರೆ ಉಂಟಲ್ಲ ಅಕ್ಕನಿಗೆ, ಎಂತ ಮಾರು ನಾನು ಮಿಸ್ ಮಾಡ್ತೇನೆ. ಬಾ, ಮಿಸ್ ಮಾಡಿದ್ರಿ ಅಲ್ಲಿ ಕೂತಲ್ಲಿ ವಿಡಿಯೋ ನೋಡೋದಲ್ಲ. ಒಳ್ಳೆದಾಗಿದೆ. Yo, this is looking good. ಇದು ರೆಡಿ ಆಗಿದೆ. ಇನ್ನು ನಾನು ಊಟ ಮಾಡಬೇಕಿದ್ದೇನೆ. ಇದತ್ತು ಚಂದ ಸಿನಿಮ್ಯಾಟಿಕ್ ತೆಗೆದು ಮತ್ತೆ ವ್ಲಾಗ್ ಇದೆ ಡ್ಯೂರೇಷನ್ ಜಾಸ್ತಿ ಮಾಡೋದು. ಹೌದು, ಮೊಬೈಲ್ ನೋಡಲಿಕ್ಕೆ. ಗುಜ್ಜೆ ಇದು ಕಟ್ ಮಾಡೋದಕ್ಕಿಂತ ಇದನ್ನು ಹೌದು ಎಷ್ಟಿದೆ ಇದು ಗುಜ್ಜೆಗೆ
ಇದು ಸಮೇತ ಹೋಗ್ತಾ ಬಂತು, ಅದನ್ನು ಬಿಸಾಕೋದಲ್ಲದೆ ಮಾರೆ. ಸೊ ನಾನು ಹೋಗ್ತೀನಿ ಹೊರಗೆ. ಸೆಕೆ ಬಂದೆ ಸೆಕೆ, ಇನ್ನು ಊಟ ಮಾಡುವಾಗ ಸಿಗ್ತೇನೆ. ಯೋ ಹಾಗೆ ನಾನಾಗ ಊಟ ಮಾಡುವಾಗ ಸಿಗ್ತೇನೆ ಅಂತ ಹೇಳಿದವ, ಈಗ ವಿಡಿಯೋ ಮಾಡ್ತಿದ್ದೇನೆ. ಊಟ ಎಲ್ಲ ಆದ ನಂತರ ಈಗ ಮೇಲೆ ಬಂದದ್ದು ಎಡಿಟ್ ಮಾಡಲಿಕ್ಕೆ. ಸೊ ಇನ್ನು ಎಡಿಟ್ ಮಾಡಬೇಕು ಸ್ವಲ್ಪ ಈ ವಿಡಿಯೋನ. ಆ್ಯಕ್ಚುಲಿ ಎಂತ ಇರಲಿಲ್ಲ, ಜಸ್ಟ್ ನಾನು ಮಾತಾಡೋದು ಮತ್ತು ಮೊಟ್ಟೆ ಗಶಿ ಮಾಡಿದದ್ದು ಸುಕ್ಕ ಟೈಪೆ, ಬಟ್ ತುಂಬ ಸುಕ್ಕ ಅಲ್ಲ. ಹಾಗೆ ಅದನ್ನು ಮಾಡಿ ಮತ್ತು ನಾನು ಊಟ ಮಾಡಿ ಮತ್ತೆ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇದ್ದೆ, ಬೋರ್ ಹೊಡಿತಿತ್ತು. ಹಾಗೆ ಈಗ ಸ್ವಲ್ಪ ಮೇಲೋಗಿ ಬಾ ಫುಲ್ ಎಂತ ಹೇಳೋದು, ಹೊಗೆ ಉಂಟು. ನಾನು ತೋರಿಸ್ತೇನೆ. ಆ್ಯಕ್ಚುಲಿ ಈಚೆ ಸೈಡ್ ಫುಲ್ ಹೊಗೆ ಎಂತ ಗೊತ್ತಿಲ್ಲ. ಹಾಗೆ ಸಣ್ಣಸಾಗೆ ಕ್ಲೌಡ್ ನೋಡಾಗುಂಟು. ಏನಾದರೂ ಕ್ಲೌಡ್ ಸ್ವಲ್ಪ ಆಚದ ನಂತರ ಚಂದ ವ್ಯೂ ಬರ್ತದೆ. ಹಾಗೆ ಈಗ ಕ್ಲೌಡ್ಸ್ ಎಲ್ಲ ಆಚೆ ಹೋಗ್ತಾ ಬಂದಿದೆ. ಆಲ್ಮೋಸ್ಟ್ ಇದು ಸನ್ ವ್ಯೂ ಒಳ್ಳೆ ಸಿಗ್ತುಂಟು. ಹಾಗೆಯೇ ನಾನು ಈ ವ್ಲಾಗನ್ಸ್ ಆ್ಯಕ್ಚುಲಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಅದೇ, ಇನ್ನು ಬೇರೆ ಎಂತ ತೋರಿಸ್ಲಿಕ್ಕಿಲ್ಲ. ಇನ್ನು ನೈಟ್ ರೂಟೀನ್ ಅದೇ, ಇನ್ನು ಕೆಳಗೆ ಹೋಗೋದು, ಸ್ವಲ್ಪ ವಾಕ್ ಮಾಡೋದು, ಮತ್ತು ಡಿನ್ನರ್ ಮಾಡೋದು, ಮತ್ತು ಮಲಗೋದು ಅದೇ. ಹಾಗೆ ಅದೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನನ್ನದು ಡೈಲಿ ರೂಟೀನ್ ಇದು. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಅದನ್ನು ಎಂತೆಲ್ಲ ಡೈಲಿ ಲೈಫಲ್ಲಿ ಆಗ್ತದೆ ಅಂತ ತೋರಿಸ್ತೇನೆ. ರೆಸಿಪಿ ಇದ್ರೆ ಅದು ಮಾಡ್ತೇನೆ ಅಷ್ಟೇ. ಸೊ ಈ ವ್ಲಾಗಿಗೆ ಇಷ್ಟೇ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.